Hello students, welcome back to Statistics by Savita. ವಿಡಿಯೋಸು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಿಡ್ ಟರ್ಮ್ ಎಕ್ಸಾಮ್ಗೆ. ಈಗ ಮಿಡ್ ಟರ್ಮ್ ಎಕ್ಸಾಮು ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ಎಲ್ಲರೂ ಈಗ ಒಂದೊಂದನ್ನೇ ಸ್ಟಡಿ ಮಾಡ್ತಾ ಇದ್ದೀರಾ ನೀವು. ಅದಕ್ಕೆ ಟೈಮ್ ಟೇಬಲ್ಲು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಟೈಮ್ ಟೇಬಲ್ ಮಾಡ್ಕೊಂಡ್ಬಿಟ್ಟು ಅದರ ಪ್ರಕಾರ ನೀವು ಸ್ಟಡಿ ಮಾಡಿ ಅಂತ. ಅದ್ರ ಪ್ರಕಾರನೇ ಮಾಡ್ತಿರ್ಬೋದು ಅಂದ್ಕೊಳ್ತೀನಿ. ಈಗ ಒಂದೊಂದೇ ವಿಡಿಯೋಸನ್ನು ಅಂದರೆ ಈಗ ಒಬ್ಬರಿಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರು ಟಫ್ ಆದರೆ ಒಬ್ಬರಿಗೆ ಫರ್ಟಿಲಿಟಿ ಟಫ್ ಅಂತಂದರೆ ಕನ್ಫ್ಯೂಷನ್ ಇರುತ್ತೆ, ಹೌದಾ. ಇನ್ನೊಂದು ಯಾರೋ ಕಮೆಂಟ್ ಹಾಕಿದ್ರು ಇದನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ವಿಡಿಯೋ ಮಾಡಿ ಅಂತ. ಈಗ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಬಂದಾಗ ಅಲ್ಲಿ ವೆರೈಟೀಸ್ ಆಫ್ ಪ್ರಾಬ್ಲಮ್ಸ್ ಇದೆ, ಹೌದಾ. ಆ ವೆರೈಟೀಸ್ ಆಫ್ ಪ್ರಾಬ್ಲಮ್ಸನ್ನು ಯಾವ ರೀತಿ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು. ಯಾಕಂದರೆ ಒಂದು CPI ಗ್ಯಾರಂಟಿ ಅಂತ ಹೇಳಿದ್ದೆ ನಾನು ಲಾಸ್ಟಲ್ಲಿ 5 ಮಾರ್ಕ್ಸ್ ಕ್ವಶನಲ್ಲಿ, ಹೌದಾ. ಒಂದು 5 ಮಾರ್ಕ್ಸ್ ಗ್ಯಾರಂಟಿ ಯಾವುದು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಈಗ ಅದನ್ನು ಯಾವ್ದು ಕೊಟ್ರು ಮಾಡ್ಲಿಕ್ಕೆ ಬರ್ಬೇಕು ನಿಮ್ಗೆ. ಯಾವ ಟೈಪ್ ಕೊಟ್ಟರು CPI ಅಂತಂತೂ ಮೆನ್ಷನ್ ಮಾಡಿರ್ತಾರ ಅವರು, ಅಲ್ಲಿ ನಿಮಗೆ ಕಂಪಲ್ಸರಿ ಮೆನ್ಷನ್ ಮಾಡ್ತಾರೆ ಅವರು. ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯಾವ್ಯಾವ ಪ್ರಾಬ್ಲಮ್ಸ್ ಮಾಡೋಣ ಅಂತ. ಈಗ ನೋಡಿಲಿ ಪೇಜ್ ನಂಬರ್ 102 ಮತ್ತು 103 ನೀವು ತಗೊಂಡಾಗ ಇಲ್ಲಿ CPI ಪ್ರಾಬ್ಲಮ್ಸ್ ಇದೆ, ಹೌದಾ. CPI ಪ್ರಾಬ್ಲಮ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 36ಇಂದ. ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಓಕೆ, ಸೆಕೆಂಡ್ ಕ್ವಶನ್ ಈಸ್ ಆಲ್ಸೋ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್, ಬಟ್ ಹಿಯರ್ ಇಟ್ ಈಸ್ ನಾಟ್ ಮೆನ್ಷನ್ ಕಂಪ್ಯೂಟರ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್. ಓಕೆ, ಒಂದೊಂದ್ಸತಿ ಅವ್ರು ಕಂಪ್ಯೂಟರ್ ಕನ್ಸ್ಟ್ರಕ್ಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಬೈ ಫ್ಯಾಮಿಲಿ ಬಜೆಟ್ ಮೆಥಡ್ ಆರ್ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಮೆನ್ಷನ್ ಮಾಡಿರ್ತಾರೆ ಅಲ್ಲಿ. ಬಟ್ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿ ಒಂದೊಂದ್ಸತಿ ಮೆನ್ಷನ್ ಮಾಡಿರಲ್ಲ. ಆವಾಗ ನೀವು ಡೇಟಾ ಏನು ಕೊಟ್ಟಿರ್ತಾರಲ್ಲ ಆ ಡೇಟಾ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈಗ ಒಂದೊಂದಾಗಿ ಪ್ರಾಬ್ಲಮ್ಸ್ಗೆ ಹೋಗೋಣಂತೆ. ಯಾವ್ಯಾವ ಪ್ರಾಬ್ಲಮನ್ನು ಯಾವ ರೀತಿ ಕೊಟ್ಟಾಗ ಯಾವ ರೀತಿ ಮಾಡೋದು, ಸಾಲ್ವ್ ಮಾಡೋದು. ಅಂದರೆ ಅದು ನೀವು CPI ಒಂದು ಪ್ರಾಬ್ಲಮ್ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ, ಫಿಕ್ಸ್ಡ್ ಕ್ವಶನ್. ಈ CPI ಅಲ್ಲಿ ನೀವು ಯಾವ ಕ್ವಶನ್ ಬಂದರೂ ಬಿಟ್ಟು ಬರಬಾರ್ದು. ಯಾಕಂದರೆ ಲಾಸ್ಟು ಒಂದು ಪ್ರೀವಿಯಸ್ ಫಸ್ಟ್ ಯೂನಿಟ್ ಟೆಸ್ಟಲ್ಲೇ ಕನ್ಫ್ಯೂಷನ್ ಆಗಿದ್ರು. ಅಲ್ಲಿ ಪರ್ಸೆಂಟೇಜ್ ಕೊಟ್ಟಾಗ ಪರ್ಸೆಂಟೇಜ್ ಮಾಡಬೇಕಾ ಮೇಡಮ್, ಅದನ್ನು ಪರ್ಸೆಂಟೇಜ್ ಕೆಲವೊಬ್ರು ಪರ್ಸೆಂಟೇಜ್ ಮಾಡ್ಕೊಂಡಿದ್ರಿ, ಏನೋ ಮಾಡ್ಕೊಂಡಿದ್ರಿ. ಅದಕ್ಕೆ ಇವಾಗ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆಲ್ಲರಿಗೂ ಅದನ್ನ. ಓಕೆ, ಈಗ ಹೆಂಗೆ ಮಾಡೋದು ಅಂತ ನೋಡಿ. ಇಲ್ಲಿ ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್, ಹೌದಾ. ಕಮೋಡಿಟಿ ಈಸ್ ಗಿವನ್, ನಂಬರ್ ಆಫ್ ಯೂನಿಟ್ಸ್ ಇನ್ 2000, ಪ್ರೈಸ್ ಪರ್ ಯೂನಿಟ್ ಇನ್ ರೂಪೀಸ್ 2000 and 2005. ಈಗ ಫಸ್ಟ್ ನಾನು ಹೇಳ್ಬಿಡೋದು ನಿಮಗೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ಲಿ ಎರಡು ಫಾರ್ಮುಲಾ ಬರುತ್ತೆ ನಿಮಗೆ, ಹೌದು. ಒಂದು ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್, ಹೌದಾ. ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. What is the formula? That is same as last year's. P01 is equals to summation of P1 Q0 divided by summation of P0 Q0 into 100. ಹೌದು. ಸೆಕೆಂಡ್ ಫಾರ್ಮುಲಾ ಬಂದ್ಬಿಟ್ಟು ಫ್ಯಾಮಿಲಿ ಬಜೆಟ್ ಮೆಥಡ್. ಅದರದ್ದು ಫಾರ್ಮುಲಾ ಏನು, P01 is equals to summation of WP ಡಿವೈಡ್ ಬೈ ಸಮೇಷನ್ ಆಫ್ W. ಇನ್ನೂ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ WI ಅಂತ, ಅಂದರೆ ಗ್ರೂಪ್ ಇಂಡೆಕ್ಸ್ ತಗೊಂಡಾಗ ಅದನ್ನು ಆಲ್ರೆಡಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟೆಡ್, ಅದು ಗ್ರೂಪ್ ಇಂಡೆಕ್ಸ್ ತಗೊಂಡಾಗ ಅಲ್ಲಿ WI ಡಿವೈಡ್ ಬೈ W ಅಂತ ತಗೊಳ್ತೀವಿ. ಓಕೆ, ಇದೆರಡೇ ಫಾರ್ಮುಲಾ ಇರೋದಿಲ್ಲಿ. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಇದರಲ್ಲಿ 36ಇಂದ ಹಿಡ್ಕೊಂಡು ನಿಮಗೆ 45 ಮಟ್ಟ ಯಾವುದಾದ್ರೂ ಕ್ವಶನಲ್ಲಿ ಬಂದರೂ ಕೂಡ ನೀವು ಅಲ್ಲಿ ಯಾವ್ದು ಕ್ವಶನ್ ಆದರೂ ಕೇಳ್ಬೋದು ಅವರು. 5 ಮಾರ್ಕ್ಸ್ಗೆ ಯಾವ ಕ್ವಶನ್ ಬಂದರೂ ನೀವು ಇದರಲ್ಲಿ ಮಾಡಬೇಕು. ಈಗ 36 ಸಮ್ ನಂಬರು, ಕ್ಯಾಲ್ಕುಲೇಟ್ ಕನ್ಸ್ಯೂಮರ್ ಏನು ಕೊಟ್ಟಿದ್ದಾರೆ ಅವರು. ನಾನು ಜಸ್ಟ್ ನಿಮ್ಗೊಂದು ಇದು ಕೊಡ್ತಾ ಹೋಗ್ತೀನಿ ನೋಡಿ. ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೊಡಲ್ಲ, ಬಟ್ ನೀವೇ ಕ್ಯಾಲ್ಕುಲೇಟ್ ಮಾಡಿ. 36. ಓಕೆ, ಈಗ ಕಮೋಡಿಟಿ ಕೊಟ್ಟಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ನಂಬರ್ ಆಫ್ ಯೂನಿಟ್ಸ್ ಇನ್ 2000 ಅಂದಾರ ಅವರು.
ನಂಬರ್ ಆಫ್ ಯೂನಿಟ್ಸ್ ಇನ್ 2000 ಅಂದ್ರೆ ಅಲ್ಲಿ ನೀವೇನ್ ತಗೊಳ್ತೀರಿ, ಅವ್ರ ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದನ್ನ. ಹೌದಾ, AEM ಮೆಥಡ್, ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾರೆ ಅವರು. ಈಗ ಫ್ಯಾಮಿಲಿ ಬಜೆಟ್ ಮೆಥಡ್ ಅಂದ್ರೆ W ಅಂತ ತಗೊಂಡ್ಬಿಡ್ತಿದ್ವಿ ನಾವು ಇದನ್ನ. ಬಟ್ 2000 ಅಂತಾನು ಇದೆ, ಪ್ರೀವಿಯಸ್ ಇಲ್ಲಿ ಬೇಸ್ ಇಯರ್ ಕೊಟ್ಟಿದ್ದಾರೆ. ಅದಕ್ಕೆ ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದಿಸ್ ಒನ್ ಆಸ್ ಅ Q0. ನಂಬರ್ ಆಫ್ ಯೂನಿಟ್ಸ್ ಇನ್ 2000 ಅಂದಾಗ ಯು ಹ್ಯಾವ್ ಟು ಟೇಕ್ ಇಟ್ ದಟ್ ಒನ್ ಆಸ್ ಅ Q0. Next one, you have to take it as a price. Price of P0, ಯಾಕಂದ್ರೆ ಬೇಸ್ ಇಯರ್ 2005 P1. Okay, you have to take it like that. This one, see the proper this one, Q0, P0 and P1. Price ಅಂದಾರ ಎರಡು ಪ್ರೈಸ್ ಇದು ಮಾತ್ರ. ಇದು ನಂಬರ್ ಆಫ್ ಯೂನಿಟ್ಸ್ ಇನ್ 2000 ಅಂದಾಗ ಯೂನಿಟ್ಸ್, ಹೌ ಮೆನಿ ಯೂನಿಟ್ಸ್, ದಟ್ ಈಸ್ ಅ ಕ್ವಾಂಟಿಟಿ, ದಟ್ ಈಸ್ 2000 ಮೀನ್ಸ್ ದಟ್ ಈಸ್ ಅ Q0 ತಗೊಂಡ್ಬಿಡ್ತೀರಲ್ಲೇ. ಓಕೆ, ದೆನ್ ವಾಟ್ ಯು ಆರ್ ಕ್ಯಾಲ್ಕುಲೇಟಿಂಗ್ ನೆಕ್ಸ್ಟ್, ದಿಸ್ ಈಸ್ ಗಿವನ್ ಇನ್ ದ ಕ್ವಶನ್. ಓಕೆ, ಡೈರೆಕ್ಟ್ಲಿ ಯು ರೈಟ್ ಇಟ್ ದಿಸ್ ಒನ್. ದೆನ್ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ P1 Q0 divided by P0 Q0. You are calculating 2 columns and you are substituting it in the aggregative expenditure method formula, taking a totals of this one. Okay, taking a totals of this and just you are substituting it in the formula. P1 Q0 divided by P0 Q0. Calculate ಮಾಡಿ, ನೀವೇ calculate ಮಾಡಿ. ಓಕೆ, Q0 P1 Q0 P0 Q0 ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಬಂದಿದ್ದನ್ನ ನೀವು ಜಸ್ಟ್ ಯು ಆರ್ ಸಬ್ಸ್ಟಿಟ್ಯೂಟಿಂಗ್ ಇಟ್ ಇನ್ ದ, ಯು ಹ್ಯಾವ್ ಟು ಕಂಪಲ್ಸರಿ, ಯು ಹ್ಯಾವ್ ಟು 2 marks ಫಾರ್ ದಿಸ್. ಓಕೆ, P01 is equals to summation of P1 Q0 divided by summation of P0 Q0 into 100. The formula carries a 1 mark. Okay, the step carries just you are substituting all the values. Just answer the step. This is a step. Okay, just you are substituting the answer. Okay, the answer carries a last 5 marks. 1, 2, 3, 4, 5. If they are asking sometimes, so what they ask, comment on it. Then if what is the answer, that is a 141.07. The answer is 141.07. Okay, then 41.07% and 100 is a base year. Then 141.07 minus 100 you have to take it. Then what is remaining? 41.07% increases from base year to a current year. Okay, increases from base year to a current year. ಇಲ್ಲಿ ನಿಮ್ಗೆ 41.01% ಇದನ್ನ ಕಮೆಂಟ್, ಇದು ಇನ್ಕ್ರೀಸಸ್ ಅಂತ ಬರೆದ್ರೆ ಸಾಕಲ್ಲೇ. ಇನ್ಕ್ರೀಸಸ್ ಅಂತ ಬರೆಯೋದಕ್ಕಿಂತ ಇನ್ಕ್ರೀಸಸ್ ಫ್ರಮ್ ಬೇಸ್ ಇಯರ್ ಟು ಕರೆಂಟ್ ಇಯರ್ ಅಂತ ಬರೆದ್ರು ಕೂಡ ಇಲ್ಲಿ ಇನ್ಕ್ರೀಸಸ್ ಅಂತ ಬರೆದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತಲ್ಲೇ. ಬಟ್ ಬೆಟರ್ ದ ಸಿಸ್ಟಮ್ಯಾಟಿಕ್ ಒನ್, ಫುಲ್ ಲೈನ್ ಯು ಹ್ಯಾವ್ ಟು ರೈಟ್ ಇಟ್ ಕ್ಲಿಯರ್ಲಿ. ಓಕೆ, ದಿಸ್ ಯು ಗಾಟ್ ಇಟ್ 36 sum. Okay, what is given? Q0 is given, P0 is given, P1 you have to calculate 2 columns. You are writing a formula. ಎಲ್ಲೋ ಒಂದು ಮರ್ತು ಬಿಡ್ತೀರಾ, ಯಾಕಂದ್ರೆ 5 marks 1 mark ಕಟ್ ಮಾಡ್ಬೇಕಾಗತ್ತಲ್ಲೇ. ನಮ್ಗಲ್ಲಿ ವ್ಯಾಲ್ಯೂಯೇಷನ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕೊಟ್ಟಿರ್ತಾರಲ್ಲೇ, ಟೇಬಲ್ಗೆ ಇಷ್ಟು ಮಾರ್ಕ್ಸು, ಫಾರ್ಮುಲಾಗೆ ಇಷ್ಟು ಮಾರ್ಕ್ಸು, ಸ್ಟೆಪ್ಪಿಗೆ, ಆನ್ಸರ್ಗೆ ಇಲ್ಲ ಕಮೆಂಟಿಗೆ ಅಂತ ಇರುತ್ತಲ್ಲಿ. ಸ್ಟೆಪ್ಪಿಗೆ ಇಲ್ಲ ಅಂದ್ರೆ ಕಮೆಂಟಿಗೆ ಇರುತ್ತಲ್ಲಿ. ಓಕೆ, okay students, got it how to take it? Okay, then the next one, 37th sum. 37th sum, compute a cost of living index number by aggregative expenditure method. Okay, the one more type of sum is here. 37th sum, commodity is given, the price, the base year expenditure and current year price is given. What we have to take it this one? ಇದನ್ನ ಹೆಂಗ್ ಮಾಡೋದ್ರಿ? ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಐತಿ, ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಾರ, ಇಲ್ಲಿ P1 ಕೊಟ್ಟಾರ, ಬೇಸ್ ಇಯರ್ ಇದೆರಡು ಬೇಸ್ ಇಯರ್, ಬಟ್ ಎಕ್ಸ್ಪೆಂಡಿಚರ್ ಅಂತ ಕೊಟ್ಟಾರ. ಎಕ್ಸ್ಪೆಂಡಿಚರ್ ಏನ್ ಮಾಡ್ಬೇಕಿಲ್ಲಿ, ಏನ್ ತಗೊಳ್ಬೇಕಿಲ್ಲಿ ಹೇಳ್ತೀನಿ ನೋಡಿ ನಾನು. 37th sum. Okay, first what is given? Commodity is given, items. Next is a
base year price. Base year price means that is a P naught. ಎಕ್ಸ್ಪೆಂಡಿಚರ್ ಅಂದಾಗ ಯಾವಾಗಲೂ ಇ ನಾಟ್ ಅಂತ ತಗೊಳ್ತೀವಿ. ದಟ್ ಈಸ್ ಅ ಪಿ ನಾಟ್ ಕ್ಯೂ ನಾಟ್ ಅಂತ ತಗೊಳ್ಬೇಕು ನಾವು. ದಟ್ ಈಸ್ ಅ ಪಿ ನಾಟ್ ಕ್ಯೂ ನಾಟ್. ಬೇಸ್ ಇಯರ್ ಅದ್ದಲ್ಲ, ಅದು ಬೇಸ್ ಇಯರ್ ಅಂತ ಕ್ಲಿಯರ್ ಆಗಿ ಎಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ 0 ತಗೊಳ್ತೀರಾ ಅಲ್ಲಿ. ಕರೆಂಟ್ ಇಯರ್ ಅಲ್ಲ, ಬೇಸ್ ಇಯರ್ ಕೊಟ್ಟಿದ್ದಾರೆ ಅಲ್ಲಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಅ ಕರೆಂಟ್ ಇಯರ್ ಪ್ರೈಸ್. ಕರೆಂಟ್ ಇಯರ್ ಪ್ರೈಸ್ P1 ಪ್ರೈಸ್ ಕರೆಂಟ್ ಇಯರ್ means that is a 1. This is given. Okay, by aggregative expenditure method means, okay, P1 Q0 we need it. P0 Q0 it is there. We have to calculate this one, but we need a next is we have to calculate a Q0 value. How we are calculating? This is given data. Next we are start calculating. Q0 is equals to this P0 Q0 divided by P0. You have to calculate this column divided by this column. Okay, this column, okay, second column divided by first column. Then you are getting as a Q0 value. Then you have to take it as a P1 Q0. You have to take it. These two columns you have to take a total. First P1 Q0 you have to take a total. Okay, P0 Q0 is given in the question. Okay, you have to take that total. After that, you have to substitute it in the formula. Summation of P1 Q0 divided by summation of P0 Q0 into 100. Then P1 Q0 is a total. You have to write it divided by P0 Q0 into 100. Then you are getting answer. Answer is 185.77. 185.77. All of you calculate. Okay, then 85.77% increases. 85.77% increases. All of you got it, this one? This divided by this you have to calculate because expenditure is given. Don't take it as a Q0. ಒಂದು ಪ್ರೀವಿಯಸ್ ಇಯರ್ ಅಲ್ಲಿ ಈ ಟೈಪ್ ಆದ ಒಂದು ಸಮ್ನ ಕೊಟ್ಟಿದ್ರು ಎಕ್ಸಾಮ್ಗೆ, ಬಟ್ ಅಲ್ಲಿ ಎಷ್ಟೋ ಹುಡುಗರು Q0 ಅಂತ ತಗೊಂಡ್ಬಿಟ್ಟಿದ್ರು. ಬಟ್ Q0 ಹಂಗೆ ತಗೊಳಿಕ್ ಬರಲ್ಲ, ಯಾಕಂದ್ರೆ ಎಕ್ಸ್ಪೆಂಡಿಚರ್ ಅಂದ್ರೆ ಅಲ್ಲಿ ಬೋತ್ ಇನ್ಕ್ಲೂಡೆಡ್ ಪ್ರೈಸ್ ಅಂಡ್ ಕ್ವಾಂಟಿಟಿ. ದಟ್ಸ್ ವೈ ಯು ಹ್ಯಾವ್ ಟು ರಿಮೂವ್ ದ ಪ್ರೈಸ್ ದೇರ್. ದಿಸ್ ಡಿವೈಡ್ ಬೈ ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡ್ ಕ್ಯಾಲ್ಕುಲೇಟ್ ದ P1 Q0. ಆಫ್ಟರ್ ದಟ್ P1 Q0 divided by P0 Q0 into 100. Okay. The next one. Okay. The next one is a 38th sum. 38th sum is, what is given? The group is given. Okay. Cost of living index number. Calculator, computer, cost of living index number. Okay. Then weight is given. Then you have to take it as a family budget method only. This group is given. The price of the base year andra P0. Okay, price of the current year is P1. The W is given. The maximum this type of example they asked in the previous question paper. Direct question. W. Okay. Then what you are taking here? P you have to calculate. P1 divided by P0 into 100. P1 divided by P0 into 100. You have to take it. P you are getting. Okay. Then W into P. This column you have to multiply. Take a total of WP. Okay. What is the family budget method? The formula P01 is equals to summation of WP divided by summation of W. Okay. ಇಲ್ಲಿ CPI ಅಂತ ಕೊಟ್ಬಿಟ್ಟಿದ್ದಾರೋ, CPI P01 is ಅದು ಕೂಡ ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್ ವಿ ಆರ್ ಕ್ಯಾಲ್ಕುಲೇಟಿಂಗ್.
summation of WP divided by summation of W. Okay, summation of WP is this total divided by summation of this total. Is the easy ಇದೆ, but P1 divided by P0 into 100. ಓಕೆ, P1 divided by P0. ಎಷ್ಟೋ ಸತಿ ಓವರ್ ಕಾನ್ಫಿಡೆಂಟ್ ಆಗಿ ಈಗ 100 ಮಾರ್ಕ್ಸ್ ಸ್ಕೋರ್ ಮಾಡೋರು ಅಂದರೆ 80 ಸ್ಕೋರ್ ಮಾಡೋರು ಕೂಡ ಎಲ್ಲೋ ಒಂದ್ಸತಿ P0 ಡಿವೈಡ್ ಬೈ P1 ತಗೊಂಡ್ಬಿಡ್ತಾರೆ ಕನ್ಫ್ಯೂಷನ್ ಆಗಿ. ಬಟ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ, ಸಮ್ಸನ್ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಬರೀ ನೋಡ್ಕೊಂಡ್ರಾಗೋದಿಲ್ಲ. ನಾನೀಗ ಇಷ್ಟು ಹೇಳ್ತಿದ್ದೀನಿ ಅಂತಂದ್ರೆ ನೀವು ಇದನ್ನ ನೋಡ್ಕೋಬಹುದು, ಬಟ್ ಇದೇ ರೀತಿಯಾದ 2 ಸಮ್ಸನ್ನ ನೀವು ಮಾಡಿದ್ರೆ ಮಾತ್ರ ಅಲ್ಲಿ ಪರ್ಫೆಕ್ಟ್ ಆಗ್ತೀರಾ. 1-2-3 ಸಮ್ಸನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕಲ್ಲಿ. ಅಂದ್ರೆ ಬರೀ ನೋಡ್ಕೊಂಡಾಗ, ಈಗ ನೋಡ್ಕೊಂಡಾಗ ಕನ್ಫ್ಯೂಷನ್ ವೀವ್ ಆಗುತ್ತೆ. ವೀವ್ ಅಲ್ಲಿ ನೀವು ಕನ್ಫ್ಯೂಷನ್ ಆಗ್ಬಹುದು. P1 ಡಿವೈಡ್ ಬೈ P0 ಇಂಟು 100 ಜಸ್ಟ್ ನೋಡ್ಕೊಂಡ್ರಾಗಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನ್ ತಗೊಂಡ್ರೆ ಇದು ಡಿವೈಡ್ ಬೈ ಇದು ಇಂಟು 100, ದೆನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟು, ದೆನ್ ಯು ಹ್ಯಾವ್ ಟು ಟೇಕ್ ಅ ಟೋಟಲ್ ಆಫ್ ದಿಸ್ ಡಿವೈಡ್ ಬೈ W. ಇಷ್ಟು ಈಸಿ ಆಗಿದೆ ಅಂತ ಓದ್ಕೊಳಿಕ್ ಆಗೋದಿಲ್ಲ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ದೆನ್ ಯು ಆರ್ ಗೆಟಿಂಗ್ ಆಸ್ ಆನ್ಸರ್ 139.96. ಓಕೆ, ನಾ ಇಲ್ಲೇ ಬಂದಿದ್ದ ಆನ್ಸರ್ ಬರೀತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಇಲ್ಲಿ ಅಷ್ಟು ಪ್ರಾಬ್ಲಮ್ಸ್ ಅನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ಅಂದ್ರೆ ಸಮ್ಸ್ ಮಾಡಿಸ್ಕೊಂಡು ಕೂಡುದು, ನಿಮ್ ಕ್ಯಾಲ್ಕುಲೇಟರ್ ಒಳಗೆ ಮಾಡ್ಕೊಂಡು ಕೂಡುದು ಲೇಟ್ ಆಗುತ್ತಲ್ಲಿ. ಓಕೆ, ದಟ್ ಈಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬೆಟರ್, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ ಇಲ್ಲಿ ಸಮ್. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇವೆಲ್ಲ ಸಮ್ಸ್ ಅನ್ನ. ಓಕೆ, ನೆಕ್ಸ್ಟ್ 39th ಸಮ್. 39th ಸಮ್ ಈಸ್ item, okay, an inquiry into the budgets of the middle class families in a certain city in India gave the following information. What is the cost of living index number of 1996 as compared with that of 1995 as using a family budget method ಅಂದಾರ ಅವ್ರು. ಫ್ಯಾಮಿಲಿ ಬಜೆಟ್ ಮೆಥಡ್, ಇಲ್ಲಿ ಎಲ್ಲರೂ ಕನ್ಫ್ಯೂಷನ್ ಆಗಿದ್ರಿ ನೋಡ್ರಿ ಲಾಸ್ಟ್ ಟೈಮು. ಈಗ ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಅಂದಾರ ಅವರು. ಹೌದಾ, ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಅಂದ್ರೂ ಕೂಡ ಅಲ್ಲಿ ನೀವು ಏನ್ ಮಾಡ್ಬೇಕು, ಅದನ್ನ ವೇಟ್ ಅಂತ ತಗೊಂಡ್ಬಿಡ್ಬೇಕು, W ಅಂತ. ಓಕೆ, ಪ್ರೈಸ್ ಆಫ್ ದ P0 ಇದು. ದಿಸ್ ಒನ್ ಈಸ್ ಅ ಪ್ರೈಸ್ ಆಫ್ ದ P1. ದೆನ್ ಯು ಹ್ಯಾವ್ ಟು ಟೇಕ್ ಇಟ್ ಕ್ಯಾಲ್ಕುಲೇಟ್. P is equals to P1 divided by P0 into 100. You have to calculate. Then you have to take it as a WP. WP divided by, you have to take this total. ಇಲ್ಲ ಪರ್ಸೆಂಟೇಜ್ ಏನು, ಅದನ್ನ ಪರ್ಸೆಂಟೇಜ್ ಎಕ್ಸ್ಪೆಂಡಿಚರ್ ಅವ್ರಿಗೆ ನಮಗೆ ಅದು ಏನು ತಗೊಳ್ತೀವಿ ನಾವು, ವೇಟ್ ಅಂತ ತಗೊಳ್ತೀವಿ. ನೀವು ಅದಕ್ಕೆ ಪರ್ಸೆಂಟೇಜ್ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಯು ಟೇಕ್ ಇಟ್ ಆಸ್ ಅ W. ದಟ್ ಒನ್ ಈಸ್ W. ಯು ಟೇಕ್ ಇಟ್, ದಿಸ್ ಈಸ್ P1 divided by P0 into 100, WP divided by WP. Then CPI ಅಂತಾನೆ ಬರ್ಬಿಡ್ತೀನಿ. The summation of WP divided by summation of W, that is equals to answer 97. ವೆರಿ ಗುಡ್. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ 97.87. ಹೌದಾ, 97.87 ಅಂದಾಗ ಇಲ್ಲಿ ಪರ್ಸೆಂಟೇಜ್ ತೆಗಿಬೇಕಲ್ಲ ನಮಗೆ. ಎಷ್ಟು ಏನು ಕಂಪ್ಯಾರಿಸನ್ ನೋಡಿದಾಗ ಅಲ್ಲಿ ಈಗ ಇದನ್ನ ತಗೊಂಡಾಗ -97.87 ಇಷ್ಟು ಬಂತು. 2.13% ಡಿಕ್ರೀಸಸ್. ಇಲ್ಲಿ 100ಕಿಂತ ಕಡಿಮೆ ಇದೆ ಅಲ್ಲ ಇದು, ಹೌದಲ್ಲ? 100 ಅಬೋ ಇದ್ರೆ ಅಬೋ ಇಟ್ ಈಸ್ ಇನ್ಕ್ರೀಸಸ್. 100 is we considered as a base year price. Okay, then you have to write it as a decreases. That is okay. This 39th question is over. Next one is a 40th question. ಇಷ್ಟು ಕ್ವಶನ್ ಅಲ್ಲಿ ಈಗ 36 ಇಂದ ಅವ್ರು ಎಷ್ಟು ಕ್ವಶನ್ ಅಲ್ಲಿ ಕೊಟ್ಟಿದಾರಲ್ಲ ಅಷ್ಟು ಕ್ವಶನ್ ಒಳಗಡೆನೆ ನಿಮ್ಗೊಂದು ಕ್ವಶನ್ ಬರುತ್ತೆ. ಟೆಕ್ಸ್ಟ್ ಬುಕ್ ಬಿಟ್ಟಂತೂ ಯಾವ್ದು ಕ್ವಶನ್, ಇದನ್ನ ಬಿಟ್ಟು ಯಾವ ಕ್ವಶನ್ ಬರಲ್ಲ ನಿಮಗೆ. ಇದರಲ್ಲಿ ಏನ್ ಕ್ವಶನ್ಸ್ ಇರುತ್ತೆ, ಅದಕ್ಕೆ ನಾ ಎಕ್ಸಸೈಸ್ ತಗೊಂಡಿರೋದು. ಇದರಲ್ಲಿ ಎಕ್ಸಾಂಪಲ್ ಕೂಡ ಸೇಮ್ ಕ್ವಶನ್ಸ್ ಇದೆ. ಇನ್ನು ಎಕ್ಸಸೈಸ್ ಅಲ್ಲಿ ಜಾಸ್ತಿ ಒಂದೆರಡು ಟೈಪ್ ಇದೆ, ಅದಕ್ಕೆ ಎಕ್ಸಸೈಸ್ ಕ್ವಶನ್ಸ್ ಅನ್ನ ತಗೊಳ್ತಾ ಇರೋದು. ಇಲ್ಲಿ ನೋಡಿ ನೆಕ್ಸ್ಟ್ ಇಲ್ಲಿ
ಕನ್ಸ್ಟ್ರಕ್ಟ್ ಅ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಫ್ಯಾಮಿಲಿ ಬಜೆಟ್ ಮೆಥಡ್ ಅಂದಿದ್ದಾರೆ. ಹೌದಾ? ಬೈ ಫ್ಯಾಮಿಲಿ ಬಜೆಟ್ ಮೆಥಡ್ ಅಂದ್ರೆ ಯಾವುದು? ಇದೆ ಸಮೇಷನ್ ಆಫ್ ಡಬ್ಲ್ಯೂ ಪಿ ಡಿವೈಡ್ ಬೈ ಡಬ್ಲ್ಯೂ. Then what we have to do? 2005 this is okay. This one is a price of the 2003. ಇದನ್ನ ನೀವು ಫ್ಯಾಮಿಲಿ ಬಜೆಟ್ ಮೆಥಡ್ ಮಾಡಬಹುದು. ಮತ್ತೆ 2003 ಪಿ ನಾಟ್ ಕ್ಯೂ ನಾಟ್ ತಗೊಂಡ್ಬಿಟ್ರೆ ಅದು ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಆಗುತ್ತೆ. ಇದನ್ನೇ ಡಬ್ಲ್ಯೂ ಅಂತ ತಗೊಂಡ್ಬಿಡಿ. ಇಲ್ಲಿ ಇದು ಪಿ ಒನ್ ಪಿ ನಾಟ್ ನೋಡಿ, ಇಲ್ಲಿ ಐಟಮ್ ಕೊಟ್ಟಿದ್ದಾರೆ ಅವರು 2003. ಹೌದಾ? ಇಲ್ಲ ಎಕ್ಸ್ಪೆನ್ಸಸ್ ಅಂದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದಿಸ್ ಒನ್ ಈಸ್ ಅ ಡಬ್ಲ್ಯೂ, ದಿಸ್ ಒನ್ ಈಸ್ ಅ ಪಿ ನಾಟ್, ದ ನೆಕ್ಸ್ಟ್ ಒನ್ ಈಸ್ ಅ ಪಿ ಒನ್. Okay, then you have to take it as a P is equals to P1 divided by P naught into 100. You have to take it. Then the next one is a WP. Family budget method ಅಂದಲ್ಲ. ಇಲ್ಲ ನೀವು ಅದು ಫಸ್ಟ್ ಒನ್ ಕೇಳಿದ್ರು ಕೂಡ ಅಲ್ಲಿ ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಕೇಳಿದ್ರೆ ಇಲ್ಲಿ ಪಿ ನಾಟ್ ಕ್ಯೂ ನಾಟ್ ಅಂತ ತಗೋಬೋದಿತ್ತು. ಓಕೆ, ಈಗ ಇಲ್ಲೇನು ಎಕ್ಸ್ಪೆನ್ಸಸ್ ಅಂದ್ರೆ ಡಬ್ಲ್ಯೂ, ದೆನ್ ಪಿ ನಾಟ್ ಅಂಡ್ ಪಿ ಒನ್. You have to take it. P is equals to P1 divided by P naught into 100. That is a WP. Okay. Next 40th question is over. Next is a 41. Question number is a 41. Construct a suitable consume P1 Q naught divided by P naught Q naught. ಅಂದ್ರೆ ಇದು ಇಲ್ಲಿ ಅವರು ಕ್ಲಿಯರ್ ಆಗಿ ಡಬ್ಲ್ಯೂ ಅಂತ ಕೊಟ್ಟಿಲ್ಲ ಫ್ಯಾಮಿಲಿ ಬಜೆಟ್ ಮೆಥಡ್. CPI is equals to ಇದು 350 divided by 325. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ ಅಲ್ಲಿ. ಓಕೆ, ನೆಕ್ಸ್ಟ್ 41 ಕ್ವಶನ್ ಅಂತೂ ಅದು ಇದು ಯಾವುದು ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ CPI is equals to summation of P1 Q naught divided by summation of P naught Q naught into 100. Okay, substitute ಮಾಡಿ direct 2 marks example. This is a 2 mark, but 2 mark very rare case. Usually in the previous question paper they ask as a 5 marks only. CPI is a 5 marks only. 42 question number 42. Just all of you observe 42 question number. The cost of living index number from the following data group index ಅಂದಾರಲ್ಲಿ. ಹೌದಾ? ಈಗ ಐಟಮ್ ಕೊಟ್ಬಿಟ್ಟು ಇಲ್ಲಿ ಗ್ರೂಪ್ ಇಂಡೆಕ್ಸ್ ಅಂದ್ರೆ ಐ ಕ್ಯಾಲ್ಕುಲೇಟ್ ಮಾಡಿದ್ದಿದೆ. ಇದು ಪಿ ಅಲ್ಲ, ಪ್ರೈಸ್ ಅಲ್ಲ. ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ ಗ್ರೂಪ್ ಇಂಡೆಕ್ಸ್ ಡಬ್ಲ್ಯೂ, ದೆನ್ WI, then you have to take a total. CPI is equals to summation of WI divided by summation of W. You are calculating 111.03 answer. Next is a 43. How you are calculating the item? Okay, the percentage expenses. Percentage expenses means that is a W. Index number I. Okay, then same WI divided by W. You have to take it. Already it is a percentage expenses, only one column is given, W is given. Okay, P ಅಥವಾ ನೀವು I ತಗೊಂಡಿಲ್ಲ ಅಂದ್ರೆ P ತಗೊಳ್ಳಿ, not a problem. PI is a notation only, but group index ಅಂದಾಗ in the textbook they considered as a I. Okay, 43 question is also summation of WI divided by summation of W. CPI is equals to summation of WI divided by summation of W. 44th question. Group indices and the corresponding weights for the working class in an industrial city for the years 2005 and 2010 with a base 2000 are given below. Group weight. Iga this is group weight means that is a W, I1, I2. Then you are calculating W into I1 because year is a separate 2005 and 2010. 2000 is a base year, that's why W into I2.
when 3 years is given means you have to consider the base year is 2000. It is given clearly in the question. Just you read out the question properly. 2000 are given below. Here the group index with the base 2000, 2005, I1, 2010 is a I2. Then you have to take this one. Then WI1 divided by W. Okay, CPI of 2005 is equals to summation of WI1 divided by summation of W. Then CPI of 2010, that is equals to summation of WI2 divided by summation of W. Okay, this is 44, question number 44. Then the next last one is a 45th question. A family budget inquiry revealed that the average expenditure of the families on food, clothing, house rent, fuel and miscellaneous are 30%, 10%, 20%, 20% and 20% respectively. If the respective group indices are 130, 170, 160, 200 and 180, find the consumer price index number. Okay. Then here what the percentages is given, that you consider it as a group. You have to first you have to write it 45th question. Okay. Group you have to write it, or group or items or commodity you have to write it. Okay. Items anta ತಗೊಳ್ಳೋಣ ಅಂತ ನಾವು easy ಆಗುತ್ತಲ್ಲಿ. Items. Okay. Then W. Okay. Then group indices ಅಂದಿದ್ದಾರೆ I. Group, what is group indices? This percentages is, it is given 30. Here you have to take it as a food, clothing, house rent, fuel, miscellaneous. Then 30, 10, 20, 20, 20. I is 130, 170, 160, 200 and 180. Then you are calculating as a WI. Okay. WI divided by W. You have to take it. Multiply these two and take a total and substitute it in the formula CPI. Summation of WI divided by summation of W. You have to substitute it in the formula family budget method. Okay. I think it is very much clear ಅನ್ಕೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಇದರಲ್ಲಿ ಯಾವುದು ಕ್ಲಿಯರ್ ಆಗಿಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಅದನ್ನು ಪೂರ್ತಿ ಪ್ರಾಬ್ಲಮನ್ನು ಮಾಡಿ ತೋರಿಸ್ತೀನಿ. ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರಿಂದ ಒಂದು ಎಕ್ಸಾಂಪಲ್ ಈ ವಿಡಿಯೋದಿಂದ ನಿಮಗೆ 5 ಮಾರ್ಕ್ಸಲ್ಲಿ ಗ್ಯಾರಂಟಿಯಾಗಿ ಬರಲಿ ಅಂದ್ಕೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಸನ್ನು ನೀವು ರೆಫರ್ ಮಾಡಿ ನಿಮ್ಮ ಸ್ಕೋರ್ನ 80 ಔಟ್ ಆಫ್ 80 ಬರುವಂಗೆ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. Subscribe, like and comment the video.